ದಯವಿಟ್ಟು ಈ ಪಾಠವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು. ದ್ವಿತೀಯ PUC ವಿದ್ಯಾರ್ಥಿಗಳೇ, ಒಂದು ವಿನಂತಿ, ದಯವಿಟ್ಟು ಈ ಪಾಠವನ್ನು ಸ್ಕಿಪ್ ಮಾಡಬೇಡಿ. ನಾನು ಇದನ್ನು ಓದಲ್ಲ ಸರ್ ಅಂತ, ಭಾಳ ಈಸಿಯಾಗಿರುವಂಥ ಪಾಠ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಂದರೆ 6 ಮಾರ್ಕ್ಸಿಗೆ ಬರುತ್ತೆ, ಇಲ್ಲ 4 ಮಾರ್ಕ್ಸಿಗೆ ಬರುತ್ತೆ. ಕಂಪಲ್ಸರಿ ಕ್ವಶನ್ ಪೇಪರಲ್ಲಿ ಆನ್ ಚಿಲ್ಡ್ರನ್ ಒಂದು ಕ್ವಶನ್ ಇರುತ್ತೆ. ಆ ಒಂದು ಕ್ವಶನಿಗೆ ಇದೇ ಉತ್ತರ, ಏನು ಕೇಳಿದಿದ್ರು ಇದೇ ಉತ್ತರವನ್ನು ತಾವುಗಳು ಎಕ್ಸಾಮಲ್ಲಿ ಬರೀಬೇಕು. ಆ ರೀತಿಯಾಗಿ ಈ ಒಂದು ಆನ್ಸರನ್ನು ರೆಡಿ ಮಾಡಿದ್ದೀವಿ. ಆನ್ ಚಿಲ್ಡ್ರನಲ್ಲಿ ತಾವುಗಳು ನೋಡೋದಾದರೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಮಕ್ಕಳ ಹಾಗೂ ಪೋಷಕರ ನಡುವಿನ ಬಾಂಧವ್ಯ ಯಾವ ರೀತಿಯಾಗಿ ಇರಬೇಕು ಅಂತ ಒಂದು ಮೆಸೇಜನ್ನು ನೀಡಲಾಗಿದೆ. ಆ ಮೆಸೇಜನ್ನು ಕೊಟ್ಟವರು ಯಾರು ಅಂದರೆ ಪ್ರವಾದಿಯವರು. ಈ ಪದ್ಯವನ್ನು ಬರೆದವರು ಯಾರು ಅಂತ ಹೇಳಿದರೆ ಖಲೀಲ್ ಗಿಬ್ರಾನ್. ನಿಮಗೆ ನೋಟ್ಸು ಈಸಿಯಾಗಿ ಅಲ್ಲಿ ಸಿಕ್ಬಿಡುತ್ತೆ. ನಾನು ಒಂದು 3 ನಿಮಿಷ 4 ನಿಮಿಷ ಎಕ್ಸ್ಪ್ಲನೇಷನ್ ಮಾಡ್ತೇನೆ. ನನಗೆ ಗೊತ್ತು ಆಲ್ರೆಡಿ ಭಾಳ ಜನ ಕ್ವಿಟ್ ಮಾಡಿದ್ದೀರಾ ಅಂತ. ನಿಮಗೆ ಬೇಕಾಗಿರೋದು ನೋಟ್ಸ್ ಅಲ್ವಾ? ಎನಿಹೌ ಏನು ಮಾಡಲಿಕ್ಕಾಗಲ್ಲಪ್ಪ, ನಿಮ್ಮ ಮನಸ್ಥಿತಿ. ನನ್ನ ಒಂದು ವಿಡಿಯೋ ಇರುವಂಥದ್ದು ನಮ್ಮ ಒಂದು ಪ್ರೀತಿಯ ವಿದ್ಯಾರ್ಥಿಗಳು ಆನ್ಲೈನ್ ಸೆಷನಲ್ಲಿ ಬಂದು ಒಂದು ಗಂಟೆಗಳ ಕಾಲ ಅದು ಕೊಡಿ ಸರ್ ಇದು ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾರಲ್ವ, ಫೇಲ್ ಆಗ್ತೀನಿ ಅಂತಾರಲ್ವ, ಭಾಳ ನನಗೇನು ಬರಲ್ಲ ಅಂತಾರಲ್ವ, ನನ್ನ ಹತ್ರ ಗೈಡು ಇಲ್ಲ ಸರ್, ಟೆಕ್ಸ್ಟ್ ಬುಕ್ ಇಲ್ಲ ಅಂತಾರಲ್ವ, ನನಗೆ ಪಾಠದ ಹೆಸರೇ ಗೊತ್ತಿಲ್ಲ ಅಂತಾರಲ್ವ, ಅವರಿಗಾಗಿ ಎಕ್ಸ್ಪ್ಲನೇಷನ್ ನಾನು ಮಾಡುವಂಥದ್ದು. ಪ್ರೀತಿಯ ವಿದ್ಯಾರ್ಥಿಗಳೇ, ಬರೀ ನೋಟ್ಸು ಸಿಕ್ಕರೆ, ನೋಟ್ಸ್ ಎಲ್ಲಿ ಬೇಕಾದ್ರೂ ಸಿಗತ್ತೆ ರೀ. ನೋಟ್ಸು ರ್ಯಾಂಕ್ ಸ್ಟೂಡೆಂಟ್ ಹತ್ರನೂ ಸಿಗುತ್ತೆ. ಆದರೆ ಮುಖ್ಯವಾಗಿರುವ ವಿಷಯ ಏನು ಅಂದರೆ, ನಿಮಗೆ ಪಾಠ ಗೊತ್ತಾಗಿರಬೇಕು, ತಿಳಿದಿರಬೇಕು. ನಾಳೆ ಎಕ್ಸಾಮಲ್ಲಿ ನಿಮಗೆ ಪಾಠ ಗೊತ್ತಿದ್ದರೆ ಏನೋ ಒಂದು 4-5 ಲೈನ್ ಬರೆದು ಬರ್ತೀರಾ. ಯು ಶುಡ್ ನೋ ದ ಸ್ಟೋರಿ, ಯು ಶುಡ್ ನೋ ದ ಚಾಪ್ಟರ್ ನೇಮ್, ದಿ ಆಥರ್ ನೇಮ್, ವಾಟ್ ಈಸ್ ದ ಸ್ಟೋರಿ, ವಾಟ್ ಈಸ್ ದ ಕ್ವಶನ್, ದಟ್ ಕ್ವಶನ್ ಈಸ್ ಫ್ರಮ್ ವಿಚ್ ಚಾಪ್ಟರ್. ಇಷ್ಟು ಕಾಮನ್ ಸೆನ್ಸ್ ಇರಬೇಕು. ಬನ್ನಿ ಸರ್, ಆನ್ ಚಿಲ್ಡ್ರನ್ನು ಕಂಪಲ್ಸರಿ ಓದಬೇಕು, ಕಂಪಲ್ಸರಿ ಫಿಕ್ಸು ಬರೆದು ಕಲೀರಿ. ಒಂದು ಅರ್ಧ ಗಂಟೆನಲ್ಲಿ ಈ ಪೋಯಮನ್ನು ಸಂಪೂರ್ಣವಾಗಿ ತಾವುಗಳು ಕಲಿಬೋದು. ಅರ್ಧ ಗಂಟೆಗೆ 10 ಮಾರ್ಕ್ಸ್ ರೆಡಿ ಆಗ್ತಾಯಿದ್ದೀರಾ ಅಂದರೆ ಇಮ್ಯಾಜಿನ್, 6 ಮಾರ್ಕ್ಸಿಗೂ ಬರುತ್ತೆ, 4 ಮಾರ್ಕ್ಸಿಗೂ ಬರುತ್ತೆ. ಅಲ್ಲಿ ಬರಲಿಲ್ಲ ಇಲ್ಲಿ ಬರುತ್ತೆ, ಇಲ್ಲಿ ಬರಲಿಲ್ಲ ಅಲ್ಲಿ ಬರುತ್ತೆ. ಜೊತೆಗೆ 1 ಅಂಕದ ಪ್ರಶ್ನೆಯೂ ಕೂಡ ಕಂಪಲ್ಸರಿ ಬರುತ್ತೆ ಈ ಪಾಠದಿಂದ. ಇಷ್ಟು ಈಸಿಯಾಗಿ ಇರುವಂಥದ್ದು. ಇದರಲ್ಲಿ ಏನೂ ಇಲ್ಲ. ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಯಾವ ರೀತಿಯಾಗಿ ಭಾರ ಹಾಕ್ಬಿಟ್ಟು ಸೆಕೆಂಡ್ ಇಯರ್ PUC ಸೈನ್ಸ್ ತಗೊಳ್ರಿ ಅಂತ ಫೋರ್ಸ್ ಹಾಕಿದ್ರಲ್ವ, ಅದರ ಬಗ್ಗೆನೇ ಇರುವಂಥದ್ದು. ಪೇರೆಂಟ್ಸ್ ಶುಡ್ ನಾಟ್ ಪುಟ್ ಪ್ರೆಷರ್ ಆನ್ ದೇರ್ ಚಿಲ್ಡ್ರನ್ ಟು ಬಿಕಮ್ ಲೈಕ್ ದೆಮ್. ಪೇರೆಂಟ್ಸ್ ಶುಡ್ ನಾಟ್ ಪುಟ್ ದೇರ್ ಡ್ರೀಮ್ಸ್ ಆನ್ ದೇರ್ ಚಿಲ್ಡ್ರನ್. ಮಕ್ಕಳ ಮೇಲೆ ಅವರ ಕನಸುಗಳನ್ನು ಹಾಕಬಾರ್ದು. ಮಕ್ಕಳ ಮೇಲೆ ಓದು ಅಂತ ಹೇಳ್ಬಿಟ್ಟು ಹುಚ್ಚಿಡಿಸಬಾರ್ದು. ಲಿವ್ ದೆಮ್ ಫ್ರೀ ಬಿಕಾಸ್ ದೇ ಆರ್ ಮೆಂಟ್ ಫಾರ್ ದೇರ್ ಫ್ಯೂಚರ್. ಈ ರೀತಿಯಾಗಿ ಇರುವಂಥದ್ದು ಪೇರೆಂಟ್ಸನ್ನು. ಹಾಗಿದ್ರೆ ಪೇರೆಂಟ್ಸಿನ ರೋಲ್ ಏನು, ಪಾತ್ರವೇನು ಅಂದರೆ, ದೇ ಆರ್ ದ ಮೀಡಿಯೇಟರ್ಸ್, ದೇ ಆರ್ ದ ಪ್ಯಾಸೇಜ್ ಫಾರ್ ದ ಚಿಲ್ಡ್ರನ್ ಟು ಕಮ್ ಆನ್ ದಿಸ್ ಅರ್ತ್. ಪೇರೆಂಟ್ಸು ಜವಾಬ್ದಾರಿಯುತವಾಗಿ ಮಕ್ಕಳನ್ನು ಬೆಳೆಸಬೇಕು, ಉಪದೇಶಗಳನ್ನು ಕೊಡಬೇಕು, ಚೆನ್ನಾಗಿ ಅವರಿಗೆ ಮಾತಾಡಿಸ್ಬೇಕು. ದೇ ಕ್ಯಾನ್ ಹಗ್ ದೆಮ್, ದೇ ಕ್ಯಾನ್ ಗಿವ್ ಲವ್, ದೇ ಶುಡ್ ಗಿವ್ ಫುಡ್, ದೇ ಶುಡ್ ಗಿವ್ ಶೆಲ್ಟರ್. ಈ ರೀತಿಯಾಗಿ ಕೆಲಸವನ್ನು ಪೇರೆಂಟ್ಸ್ಗಳು ನಿರ್ವಹಿಸಬೇಕು. ಇದರಲ್ಲಿ 1 ಅಂಕಕ್ಕೆ ಏನೇನು ಬರ್ಬೋದು ಅಂತ ಹೇಳಿದರೆ, ಆರ್ಚರ್ ಅಂದರೆ ಯಾರು ಅಂತ ಕೇಳ್ತಾರೆ, ದೇವರು ಅಂತ ಬರೀರಿ, ಗಾಡ್ ಅಂತ. ಬೌ ರೆಫರ್ಸ್ ಟು ಡ್ಯಾಶ್ ಅಂತ ಕೇಳ್ತಾರೆ, ಬೌ ರೆಫರ್ಸ್ ಟು ಪೇರೆಂಟ್ಸ್ ಅಂತ. ಲಿವಿಂಗ್ ಆ್ಯರೋಸ್ ರೆಫರ್ಸ್ ಟು ಡ್ಯಾಶ್ ಅಂತ ಕೇಳಿದರೆ ಚಿಲ್ಡ್ರನ್ ಅಂತ ಬರೀಬೇಕಾಗತ್ತೆ. ಲೈಫ್ ನೆವರ್ ಥ್ಯಾರೀಸ್ ಬೈ ಥಿಂಕಿಂಗ್ ಡ್ಯಾಶ್ ಅಂತ ಹೇಳಿದರೆ ಸ್ಟಾಪ್ ಅಂತ. ಥ್ಯಾರೀಸ್ ಅಂದರೆ ಎಸ್ಟರ್ಡೇ ಅಂತ, ಆಯಿತಾ. ಲೈಫ್ ಆಲ್ವೇಸ್ ಮೂವ್ ಡ್ಯಾಶ್ ಅಂತ ಬಂದರೆ ಅದು ಫಾರ್ವರ್ಡ್ ಅನ್ನೋದು ಸರಿಯಾದ ಉತ್ತರ. ಇದನ್ನು ನೀವು ಓದ್ಕೊಂಡು ಭಾಳ ಚೆನ್ನಾಗಿ ಬರೀತೀರಾ. ಆರ್ಚರ್ ಅಂದರೆ ಇಲ್ಲಿ ಬಿರುಗಾರ ಕಣಪ್ಪ, ಆಯಿತಾ. ಇದನ್ನೆಲ್ಲ ನಿಮಗೆ ಗೊತ್ತಿರುವಂಥದ್ದು. ಓಕೆ, ಭಾಳ ಈಸಿಯಾಗಿ ಇರುವಂಥದ್ದು. ಬೋ ಅಂದರೆ ಬಿಲ್ಲು ಅಂತ. ಲಿವಿಂಗ್ ಆ್ಯರೋ ಅಂತ ಹೇಳಿದರೆ ಬಾಣ ಯಾವತ್ತು ಮುಂದೆ ಹೋಗ್ತಾ ಇರುತ್ತೆ. ಇಲ್ಲಿ ಮುಂದೆ ಹೋಗೋದನ್ನು ಅಲ್ಲಿ ಚಿಲ್ಡ್ರನಿಗೆ ಬಳಸಲಾಗಿದೆ. ಇದರಲ್ಲಿ ಮಕ್ಕಳು ಎಕ್ಸಾಮಲ್ಲಿ ಏನು ತಪ್ಪು ಮಾಡ್ತೀರಾ ಅಂದರೆ, ಚಿಲ್ಡ್ರನ್ಸ್ ಅಂತ ಬರೀತೀರಾ, ಹಾಗಾಗಿ ಔಟ್ ಆಫ್ ಮಾರ್ಕ್ಸು ಬರಲ್ಲ. ಚಿಲ್ಡ್ರನ್ ಅನ್ನೋದೇ ಬಹುವಚನ. ಚೈಲ್ಡ್ ಅಂದರೆ ಒಂದು ಮಗು ಇಟ್ಕೊಂಬಂದು, ಇಲ್ಲಿ ಒಂದು ಹೆಂಗಸು ಏನು ಮಾಡುತ್ತೆ ಅಂದರೆ, ಆ್ಯನ್ ಓಲ್ಡ್ ಮ್ಯಾನ್ ಹೆಲ್ಡ್ ಹರ್ ಬೇಬಿ ಆ್ಯಂಡ್ ಶಿ ಕೇಮ್ ನಿಯರ್ ದ ಪ್ರೊಫೆಟ್ ಆ್ಯಂಡ್ ಶಿ ರಿಕ್ವೆಸ್ಟೆಡ್, ಓ ಪ್ರೊಫೆಟ್ ಕುಡ್ ಯು ಸ್ಪೀಕ್ ಆನ್ ಚಿಲ್ಡ್ರನ್. ಮಕ್ಕಳ ಬಗ್ಗೆ ಸ್ವಲ್ಪ ಮಾತಾಡ್ತೀರಾ, ಯಾವ ರೀತಿಯಾಗಿ ಏನು ಕತೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಅಂತ. ನಿಮ್ಮ ಮಕ್ಕಳು ನಿಮ್ಮವಲ್ರಿ ಅಂತ. ಮತ್ತು ಯಾರೋವಪ್ಪ, ಹೌದಲ್ವಾ? ಯಾಕಂದರೆ ಯಾಕೆ ಹಾಗೆ ಹೇಳ್ತಾರೆ ಅಂದರೆ, ಇದನ್ನು ನಾವು ಫಿಲಾಸಫಿಕಲ್ ಪೋಯಮ್ ಅಂತ ಹೇಳ್ತೀವಿ. ಆಧ್ಯಾತ್ಮಿಕವಾದ ಒಂದು ಪೋಯಮ್ ಆಗಿರುತ್ತೆ. ಇದನ್ನು ನೀವು ಸಂಪೂರ್ಣವಾಗಿ ಎಕ್ಸ್ಪ್ಲನೇಷನ್ ಕೇಳ್ಕೊಂಡ್ರೆ ಈಸಿಯಾಗಿ ತಾವುಗಳು ಬರೀಬೋದು. ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಈ ವಿಡಿಯೋದ ಕೆಳಗಡೆ ಆನ್ ಚಿಲ್ಡ್ರನ್ನಿನ ಎಕ್ಸ್ಪ್ಲನೇಷನ್ ವಿಡಿಯೋವನ್ನು ಲಿಂಕನ್ನು ಕೊಟ್ಟಿರ್ತೇನೆ. ಅಲ್ಲಿ ತಾವುಗಳು ಖುಷಿಯಾಗಿ ಎಕ್ಸ್ಪ್ಲನೇಷನ್ ಕೇಳಿಕೊಂಡು ಆಮೇಲೆ ಡೌನ್ಲೋಡ್ ಮಾಡಿಕೊಂಡು ಈಸಿಯಾಗಿ ಬರೆಯಬಹುದಾಗಿದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ. ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಬೇಕು.
ಲೈಕ್ ಬಟನ್ನು ಪ್ರೆಸ್ ಮಾಡಬೇಕು, ಒಂದು ಕಮೆಂಟು ಇರಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ಗಿವಿಂಗ್, ಆಯಿತಾ, ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ಸ್.